ನಾನು ಏನ್ ಹೇಳಿರ್ತೀನಿ ಅದನ್ನ ಕಟ್ ಮಾಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನ ಹಾಕೋತಾರೆ, ಮತ್ತೆ ಈ ಕಂಟೆಂಟ್. ಮೊಬೈಲ್ ಇರೋರೆಲ್ಲ ಜರ್ನಲಿಸ್ಟ್ಗಳಾಗ್ಬಿಟ್ಟಿದ್ದಾರೆ. ಕೈಯಲ್ಲಿ ಸೌಟ್ ಹಿಡ್ಕೊಂಡಿರೋರು ಟ್ರೋಲ್ ಮಾಡಿರೋದೆ, ಕೂತ್ಕೊಂಡು ಹೂವ ಕಟ್ತಾ ಇರೋರು ಟ್ರೋಲ್ ಮಾಡಿರೋದೆ. 100% ಸತ್ಯ ಮಾತಾಡಿದ್ರೆ ನನ್ನ ಇವತ್ತು ಜನಗಳು ದೇವತೆ ಮಾಡ್ಬಿಡ್ತಾರೇನೋ. ಇವತ್ತು ನಮ್ಮನ್ನ ನೀವೆಲ್ಲ ಟ್ರೋಲ್ ಮಾಡಿದ್ರಲ್ಲ, ದಯವಿಟ್ಟು ನೀವು ಹೋಗ್ಬೇಕು ಬಿಗ್ ಬಾಸ್ ಮನೆಗೆ. ಆ ಐಡೆಂಟಿಟಿ, ಆ ಯೋಗ್ಯತೆ ನಿಮಗಿದೆಯಾ? ಬಿಗ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್, ಡಿಜಿಟಲ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಟೈಮ್ ಆ ಇಬ್ಬರು ಗೆಳತಿಯರು ಚೆನ್ನಾಗಿದೆ ಚೆನ್ನಾಗಿದೆ. ನೀವೇನ್ ಕರಿತೀರ ಅವ್ರನ್ನ ಈಗ? ಜಾನುಮ. ಜಾನುಮ. ಅಶುಮ ಕುಕ್ ಆಗಿದೆ ಇಲ್ಲಿ ಜಾನ್ವಿಗೆ. ಅಶ್ವಿನಿ ಅವರು. ಜಾನ್ವಿ ಕೂಡ ಬಹುಶಃ ಅವರ ಪರ್ಸನಲ್ ಲೈಫ್ ಯಾರ ಹತ್ರ ಅಷ್ಟು ಬೇಗ ಹಂಚ್ಕೊಳ್ಳಲ್ಲ, ನಾನು ಕೂಡ ಹಂಚ್ಕೊಳ್ಳಲ್ಲ. ಬಟ್ ನಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು ಹಂಚ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ನಿಮ್ಮಿಬ್ಬರಲ್ಲಿ ಯಾರು ಎಮೋಷನಲ್ ಜಾಸ್ತಿ? ಇವರು ಬಾತ್ರೂಮ್ ಹೋಗಿ ಹೇಳೋರು, ನಾನು ಎಲ್ರ ಮುಂದೆ ಅಳ್ತಿದ್ದೆ, ಅಷ್ಟೇ ವ್ಯತ್ಯಾಸ. ಜಾನ್ವಿ ಅವರು ಹೀರೋಯಿನ್ ಆದ್ರು. ಎಸ್, ಹೌದು. ಯಾರು ಹೇಳಿದವರು ಮದ್ವೆ ಆಗಿ ಮಕ್ಕಳಾದ್ಮೇಲೆ ಹೀರೋಯಿನ್ ಆಗ್ಬಾರ್ದು ಅಂತ ಹೇಳಿದವ್ರು ಯಾರು? ಬಂದ್ರೆ ಹೆಸರು ಬಂದ್ರೆ ತಲೆ ನಿಲ್ಲ ಅಂತ ನಮ್ಮ ಹಳ್ಳಿ ಕಡೆ ಮಾತಾಡ್ತಾರೆ. ಅದೇ ನೀವು ಬಿಗ್ ಬಾಸ್ ಅಲ್ಲಿ ನೋಡಿ 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 ಅಶ್ವಿನಿ ಅಂದ್ರೆ ನಾನೇನು ಅಂತ ವೈಯಕ್ತಿಕವಾಗಿ ಗೊತ್ತಿರೋಂಥ ವ್ಯಕ್ತಿಗಳು ಎಷ್ಟು ಜನ ನನ್ನ ಪರವಾಗಿ ನಿಂತ್ಕೊಂಡ್ರಿ. ನೆಗ್ಲೆಕ್ಟ್ ಮಾಡ್ಬೇಕಾ, ದ್ವೇಷ ಸಾಧಿಸ್ಬೇಕಾ? ಹೆಲ್ತ್ ತುಂಬ ಹಾಳಾಯಿತು ನಂದು. 15 ದಿನ ನಾನು ಆ್ಯಕ್ಚುಲಿ ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಲೋ BP ಆಗಿ ಎಷ್ಟೆಷ್ಟು ಜನ ಜೀವನ ಮಾಡಿಬಿಟ್ಟಿದ್ದಾರೆ 4 ತಿಂಗಳು. ನಮ್ಮ ಹೆಸರುಗಳನ್ನ ಹೇಳ್ಕೊಂಡು, ನಾನು ಹೇಳಿದ್ನಲ್ಲ 40,000 ಕಾಪೀಸ್. ಬಟ್ ಇವತ್ತು ನೀವುಗಳು ನನ್ನನ್ನು ಟ್ರೋಲ್ ಮಾಡಿದವ್ರು ಎಲ್ಲಿದ್ದೀರಿ, ನಾನೆಲ್ಲಿದ್ದೀನಿ? ಕೂತ್ಕೊಂಡು ನಮ್ಮಂಥ ಹೆಣ್ಮಕ್ಳ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಜೀವನನ ನೀವು ಮಾಡ್ಕೋತೀರಿ ಅಷ್ಟೇ. ಎಷ್ಟೋ ಜನ ವಿದ್ಯಾವಂತರಿಗೆ, ಎಷ್ಟೋ ಜನ ಹೆಣ್ಮಕ್ಳಿಗೆ ನಾವು ಮಾದರಿ ಆಗಿದ್ದೀವಿ. ಜೊತೆಲಿದ್ದವರೇ ಏನೇನೇನೇನೋ ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ದಾರೆ. ನೀವು ಟೀಕೆಗಳಿಂದ ಬೆಳೆದ್ರಿ, ಹೌದು. ಈಗ ಟೀಕೆ ಎದುರಿಸ್ತಾ ಇದ್ದೀರಿ. ಎಸ್, ಯಾರ್ರೀ ಟ್ರೋಲ್ ಪೇಜಸ್ಗಳು? ಫೇಕ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ಜೀವನ ಮಾಡುವಂಥ ಅಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ.